ಇಲ್ಲಿ ಬಂದಿರೋಂಥ ಮಾಧ್ಯಮದವ್ರಿಗೆ ಫಸ್ಟು ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ನಾನು ನಿಮ್ಮನೆ ಹುಡುಗ ಸುನಾಮಿ ಕಿಟ್ಟಿ. ಓಡ್ಕೊಂಡು ಬಂದರೆ ಸುಂಡ್ರುಗಳು, ಯಾರ್ಕೊಂಡು ಬಂದರೆ ಮಾಯಾವಿ ಅವಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ಸ್ಟಾರ್ಟ್ ಮಾಡಿದರೆ ತುಂಬ ಖುಷಿ ಆಗುತ್ತೆ. ಮಾತೇಶ್ ಸರ್ ಆಗಿರ್ಬೋದು, ಶಂಕರ್ ಅವರು ಆಗಿರ್ಬೋದು, ನಮ್ಮ ಆತ್ಮೀಯ ಗೆಳೆಯ ರಘುವರು ಆಗಿರ್ಬೋದು. ಟ್ರೈಲರು ಸಾಂಗು ತುಂಬ ಇಷ್ಟ ಆಗಿದೆ ಅನ್ಸುತ್ತೀನಿ ಎಲ್ರಿಗೂ. ಯಾಕೆಂದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಕಲಾವಿದರು ಆಗ್ಬೇಕು, ದೊಡ್ಡ ಲೆವೆಲ್ಗೆ ಬೆಳೆಸ್ಬೇಕಂದ್ರೆ ಮಾಧ್ಯಮದವರೇ ಇಂದನೇ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಪ್ರಚಾರ ಆಗೋದು. ನಾನು ಕೇಳೋದಿಷ್ಟೇ, ದೊಡ್ಡವ್ರು ಹೇಳ್ತಾರೆ ಬೆಳಿತೀನಿ ಬಡವ್ರ ಮಕ್ಕಳು ಬೆಳಿತಾರೆ ಅಂತ. ಅದೆಲ್ಲ ಬೆಳೆಸ್ಬೇಕು, ಬಾಯಲ್ಲಿ ಹೇಳಿದ್ರಾಗಲ್ಲ. ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಲಿ ಜನ ಕೈ ಬೀಸಿ ಕರಿತಿದ್ದಾರೆ. ಸರಸ್ವತಿ ಯಾವಾಗಲೂ ಹೊಲಿತಿ ಕನ್ನಡ ಇಂಡಸ್ಟ್ರಿಲಿ ಬೆಳೆಸ್ತಿದ್ದಾರೆ ಹೊಸ ಹೊಸ ಪ್ರತಿಭೆಗಳು. ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪ್ರೊಡ್ಯೂಸರು ಒಂದೊಂದು ಸಿನಿಮಾ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡಿದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಹಾಕೊಂಡು ರಘುನ ಒಂದೊಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಅವ್ರ ಟೀಮು ಇದೇ ಥರ ಒಂದು ದೊಡ್ಡ ಲೆವೆಲ್ಗೆ ಬೆಳಿಬೇಕನ್ನೋದೇ ನಮ್ಮ ಆಸೆ ಇರೋದು. ಮಾಯಾವಿ ನನ್ನ ಕೋರಕ್ಕೆ ಬಂದಾಗ ನಮ್ಮ ಹೇಳಿದ್ರು ರಘುವರು, ಚೆನ್ನಾಗಿ ಮಾಡಿದ್ದೀವಿ ಬ್ರದರ್ ಹಂಗೆ ಅಂತ. ಈ ಟ್ರೈಲರು ಮತ್ತೆ ಸಾಂಗ್ ನೋಡಿದ್ಮೇಲೆ ತುಂಬ ಖುಷಿ ಆಗುತ್ತೆ. ಹೊಸ ಹೊಸ ಪ್ರತಿಭೆಗಳು ಇನ್ನೂ, ಯಾಕಂದ್ರೆ ದೊಡ್ಡ ಸ್ಟಾರ್ಗಳು ಇದ್ದಾರೆ ಎಲ್ಲ. ಪ್ರತಿಯೊಬ್ಬರು ಲೈಫಲ್ಲೂ ದೊಡ್ಡ ಹೀರೋ ಆಗ್ಬೇಕಂದ್ರೆ ಫಸ್ಟ್ ಸಿನಿಮಾದಿಂದನೇ ನೆಕ್ಸ್ಟ್ ಸಿನಿಮಾಗೆ ದೊಡ್ಡ ಹೀರೋ ಆಗಕ್ಕಾಗೋದು. ಅದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹೊಸ ಟೀಮ್ ಕಟ್ಕೊಂಡು ಅಣ್ಣ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಷ್ಟನೋ ಸುಖನೋ ಗೊತ್ತಿಲ್ಲ, ದುಡ್ಡು ಬರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮೂರು ಹುಡುಗ ನಮ್ಮ ಮಾತೇಶ್ ಅವರು ತುಂಬ ಇಷ್ಟಪಟ್ಟು, ಮತ್ತೆ ಶಂಕರ್ ಸರ್ ಒಳ್ಳೆ ಒಂದು ಮೇಕಿಂಗು, ಮತ್ತೆ ಒಂದು ಫೈಟ್ ಆಗಿರ್ಬೋದು, ಒಂದು ಸಾಂಗ್ ಆಗಿರ್ಬೋದು, ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು, ಒಂದು ಹಾರರ್ ಥ್ರಿಲ್ಲರ್ ಆಗಿರ್ಬೋದು, ಮತ್ತೆಲ್ಲ ಒಂದು ಕ್ಯೂರಿಯಾಸಿಟಿ ಇರೋಂಥ ಒಂದು ಕಾನ್ಸೆಪ್ಟ್ನ ಮಾಡ್ಕೊಂಡು ರಘುವ್ರಿಗೆ ಅವ್ರಿಗೆ ಹೇಳ್ದಂಗೆ ಸೈಡ್ ಆಕ್ಟ್ ಮಾಡ್ತಿದ್ರು, ಹೀರೋ ಆಗಿ ಮಾಡಿ ಅಂತೇಳಿ ಒಂದು ಹೀರೋ ಮಾಡಿದ್ದಾರೆ. ತುಂಬ ಖುಷಿ ಸರ್. ನಮ್ಮ ಆತ್ಮ ಗೆಳಿನ್ಗೆ ಒಂದು ಹೀರೋ ಚಾನ್ಸ್ ಮಾಡಿಸಿರೋದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ. ಇಲ್ಲಿ ವೇದಿಕೆ ಮೇಲಿರೋ ಎಲ್ಲ ನಮ್ಮ ಕಲಾವಿದ್ರಿಗೂ ಮತ್ತು ಪ್ರೊಡ್ಯೂಸರ್ಗೂ, ನಮ್ಮ ಜನಾರ್ದನ್ ಸರ್ಗೂ ಮತ್ತು ನಮ್ಮ ಗಣೇಶಣ್ಣ ನಮ್ಮ ಕೋರ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ರು, ಅವ್ರಿಗೂ ಒಳ್ಳೇದಾಗಲಿ. ಫೈಟ್ ಮಾಸ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ರಘುವ್ರಿಗೆ ನಿಮಗೂ ಒಳ್ಳೇದಾಗಲಿ, ಮತ್ತು ಇಲ್ಲಿರೋ ಅಂಥ ನಮ್ಮ ಬ್ರದರ್ಗೂ ಒಳ್ಳೇದಾಗಬೇಕು. ನಾನು ಹೇಳೋದಿಷ್ಟೇ, ಯಾರು ಹೊಸ ಹೊಸ ಪ್ರತಿಭೆಗಳು ಬರ್ತಾರೆ, ನಾನು ಅಷ್ಟೇ ಎಲ್ಲೋ ಇದ್ಕೊಂಡು ತರಕಾರಿ ಮಾರ್ಕೊಂಡು ಕಷ್ಟಪಟ್ಟು ರಿಯಾಲಿಟಿ ಶೋ ಮಾಡ್ಕೊಂಡು ಒಂದು ಕೋರ್ ಅಂತ ಒಂದು ಸಿನಿಮಾ ಮಾಡೋದು ಕನ್ನಡ ಇಂಡಸ್ಟ್ರಿಲಿ ತಮಾಷೆ ಇಲ್ಲ. ಯಾರು ಕರ್ನಾಟಕದ ಜನ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಕಲಾವಿದನ ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಅದಕ್ಕೇನೋ ಪ್ರತ್ಯೇಕ ಪಡಬೇಕು, ಆಕ್ಟಿಂಗ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಎವ್ರಿ ಡೇ ನಾವೇನು ಗುರಿ ಅನ್ಕೊಂಡಿರ್ತೀವಿ, ಗುರಿ ದಾಟ್ಬೇಕಂದ್ರೆ ಒಂದು ಗುರಿ ಇರಬೇಕು. ಅದು ದೊಡ್ಡವ್ರು ಹೇಳ್ತಾರೆ, ಆದರೆ ನಾವು ಪ್ರಯತ್ನ ಪಟ್ಟರೆ ಏನಾದ್ರು ಒಂದು ಸಾಧನೆ ಮಾಡೋಕ್ಕಾಗೋದು. ನನ್ನ ಲೈಫಲ್ಲಿ ಅಷ್ಟೇ ತುಂಬ ಸಾಧನೆಗಳು ಮಾಡ್ಕೊಂಡು ಇವತ್ತು ಈ ಲೆವೆಲ್ಗೆ ಒಂದು ಕೋರಂತ ಒಂದು ಸಿನಿಮಾ ಮಾಡಿದೆ. ಕರ್ನಾಟಕ ಜನ ಕೈ ಹಿಡಿದು ನಡೆಸಿದ್ದೀರಾ. ಅದೇ ಥರ ನಮ್ಮ ಮಾಯಾವಿ ಸಿನಿಮಾನ ದಯವಿಟ್ಟು ಗೆಲ್ಸಿ ಆಶೀರ್ವಾದ ಮಾಡಿ. ಹೊಸ ಹೊಸ ಪ್ರತಿಭೆಗಳು ಬೆಳಿಬೇಕು. ದೊಡ್ಡ ಸ್ಟಾರ್ಗಳು ಕೂತ್ಕೊಂಡು ವರ್ಷಕ್ಕೆ ಒಂದು ಸಿನಿಮಾ 2 ಸಿನಿಮಾ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ. ಹೊಸ ಹೊಸ ಪ್ರತಿಭೆಗಳು ಹುಟ್ಟರೆ ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕಾಗೋದು. ಕನ್ನಡ ಇಂಡಸ್ಟ್ರಿಲಿ ತುಂಬ ಜನ ದೊಡ್ಡ ಸ್ಟಾರ್ಗಳು ಇದ್ದಾರೆ, ಅವ್ರಿಗೆಲ್ರಿಗೂ ಒಳ್ಳೇದಾಗಬೇಕು. ಅವ್ರ ಸ್ಫೂರ್ತಿ ತಗೊಂಡು ನಾವುಗಳು ಬೆಳ್ತಾ ಇದೀವಿ ಅಂದರೆ ಅವ್ರು ನಮಗೂ ಒಂದು ಬ್ಲೆಸ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ 2% ಎಲ್ಲ ತುಂಬ ಸಖತ್ತಾಗಿದ್ದಾನೆ ನಮ್ಮ ಮಾಯಾವಿ ಹೀರೋ. ಅವ್ರಿಗೆ ತುಂಬ ಒಳ್ಳೇದಾಗಬೇಕು. ನೆಕ್ಸ್ಟ್ ಬರೋ ಸೋಷಿಯಲ್ ಮೀಡಿಯಾ ಇವತ್ತು ಹೆವಿ ಸ್ಟ್ರಾಂಗ್ ಇದೆ. ಅದರಿಂದ ಎಲ್ರಿಗೂ ಕರ್ನಾಟಕ ಜನಕ್ಕೆ ರೀಚ್ ಆಗ್ಬೇಕಂದ್ರೆ ನಮ್ಮ ಕೈಲಿಂದ ಒಬ್ಬರಿಗೊಬ್ರು ತಲುಪಿಸಿದ್ರೆ ಮಾತ್ರ ರೀಚ್ ಆಗೋದು. ಓದೋದಾಗ ಹೇಳ್ಬೇಕಂದ್ರೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಮ್ಮ ಡೈರೆಕ್ಟರ್ ಸರ್ ಮತ್ತು ರಘು ಇನ್ ಮುಂದೆ ಬರೋಂಥ ದಿನಗಳಲ್ಲಿ ಒಳ್ಳೇದಾಗ್ಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.